ಸೀಸನ್ 12ಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈ ಬಾರಿ ಯಾರಾಗ್ತಾರೆ ಬಿಗ್ ಬಾಸ್ ಮನೆಗೆ ಬಾಸ್ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಕಿಚ್ಚ ಸುದೀಪ್ ಅವರ ನಿರೂಪಣೆಯನ್ನ ಅವರು ಮಾಡ್ತಾರಾ ಮಾಡಲ್ವಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಬಿಗ್ ಬಾಸ್ ಸೀಸನ್ 12ಕ್ಕೆ ಶುರುವಾಯಿತು ಕೌಂಟ್ ಡೌನ್. ಈಗ ಈ ಬಾರಿ ಯಾರಾಗ್ತಾರೆ ಬಿಗ್ ಬಾಸ್ ಮನೆಗೆ ಬಾಸ್ ಅನ್ನೋ ಪ್ರಶ್ನೆ. ಕಿಚ್ಚ ಸುದೀಪ್ ನಿರೂಪಣೆಯನ್ನ ಮಾಡ್ತಾರಾ ಮಾಡಲ್ವಾ? ಅಂದ್ರೆ ಕಳೆದ ಫಿನಾಲೆಗೂ ಮೊದಲೇ ಪೋಸ್ಟ್ ಅನ್ನ ಹಾಕಿದ್ರು ಸುದೀಪ್ ಅವರು. ಇದೇ ನನ್ನ ಕೊನೆಯ ಬಿಗ್ ಬಾಸ್ ಸೀಸನ್ ಅನ್ನೋದಾಗಿ ಕಿಚ್ಚ ಸುದೀಪ್ ಹೇಳಿದ್ರು. ಆದ್ರೆ ಕಲರ್ಸ್ ಕನ್ನಡ ಟೀಮ್ ನಿಂದ ಜುಲೈನಲ್ಲಿ ಈಗ ಸೀಸನ್ 12ಕ್ಕೆ ಅಧಿಕೃತ ಅನೌನ್ಸ್ಮೆಂಟ್ ಆಗುತ್ತೆ. ಹಾಗಾದ್ರೆ ಯಾರಾಗ್ತಾರೆ ಈ ಬಾರಿಯ ಬಿಗ್ ಬಾಸ್ ನ ಹೊಸ ಹೋಸ್ಟ್? ಸುದೀಪ್ ಅವರೇ ಮತ್ತೆ ಮಾಡ್ತಾರಾ ಅಥವಾ ಯಾರಾಗ್ತಾರೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಬಾಸ್ ಕುರಿತಂತ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಕನ್ನಡದ ಖ್ಯಾತ ಶೋ ಇದು ಬಿಗ್ ಬಾಸ್. ಈಗ ಸೀಸನ್ 12ಕ್ಕೆ ಯಾರಾಗ್ತಾರೆ ನಿರೂಪಕರು? ಕಿಚ್ಚ ಸುದೀಪ್ ಅವರು ಕಳೆದ ಬಾರಿ ಒಂದು ಪೋಸ್ಟ್ ಮಾಡಿದ್ರು, ಇದು ನನ್ನ ಕೊನೆಯ ಬಿಗ್ ಬಾಸ್ ಹೋಸ್ಟ್ ಆಗಿ ಮಾಡ್ತಾ ಇರೋದು, ಅದಾದ್ಮೇಲೆ ನಾನು ಇರೋದಿಲ್ಲ ಅನ್ನೋದಾಗಿ ಸ್ವತಃ ಕಿಚ್ಚ ಸುದೀಪ್ ಅವರೇ ಹೇಳಿದ್ರು. ಆದ್ರೆ ಬಿಗ್ ಬಾಸ್ ತಂಡದಿಂದ ಜುಲೈನಲ್ಲಿ ಸೀಸನ್ 12ರ ಅಧಿಕೃತ ಅನೌನ್ಸ್ ಆಗುತ್ತೆ. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾರು ಮತ್ತೆ ಬಿಗ್ ಬಾಸ್ ಹೋಸ್ಟ್ ಮಾಡ್ತಾರೆ? ಬಿಗ್ ಬಾಸ್ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿಯನ್ನ ಯಾರು ಹೊರ್ತಾರೆ? ಕಿಚ್ಚ ಸುದೀಪ್ ಅವ್ರ ರೀತಿಯಲ್ಲೇ ಮಹತ್ವವಾಗಿ ಆ ಕಾರ್ಯಕ್ರಮವನ್ನ ಮುನ್ನಡೆಸೋದಕ್ಕೆ ಯಾರು ಬರ್ತಾರೆ? ಅವರೇ ಮುನ್ನಡೆಸ್ಕೊಂಡು ಹೋಗ್ತಾರಾ? ಏನಾದ್ರೂ ಟ್ವಿಸ್ಟ್ ಕಾದಿದ್ಯಾ ಈ ಬಾರಿಯ ಸೀಸನ್ ನಲ್ಲಿ? ಪ್ರತಿ ಬಾರಿಯ ಬಿಗ್ ಬಾಸ್ ನಲ್ಲೂ ಕೂಡ ಹೊಸ ಹೊಸ ರೀತಿಯ ಟ್ವಿಸ್ಟ್ ಗಳಿರುತ್ತೆ. ಬಟ್ ನಿರೂಪಕರಲ್ಲಿ ಯಾರಿರ್ತಾರೆ? ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡೋರು ಬಹಳ ಪ್ರಮುಖ. ಇಷ್ಟು ಸೀಸನ್ ವರೆಗೂ ಕೂಡ ಸುದೀಪ್ ಅವರಿದ್ರು. ಬಿಗ್ ಬಾಸ್ ಸೀಸನ್ 12ಕ್ಕೂ ಕಿಚ್ಚ ಸುದೀಪ್ ಅವರೇ ನಿರೂಪಕ. ಬಿಗ್ ಬಾಸ್ ಮನೆಯ ಒನ್ ಅಂಡ್ ಓನ್ಲಿ ಬಿಗ್ ಕಿಚ್ಚ ಬಾಸ್. ಬಿಗ್ ಬಾಸ್ ಸೀಸನ್ 12ಕ್ಕೂ ಕಿಚ್ಚ ಸುದೀಪ್ ಅವರೇ ನಿರೂಪಕರಾಗಿ ಮುಂದುವರಿತಾರೆ. ಬಿಗ್ ಮನೆಯ ಒನ್ ಅಂಡ್ ಓನ್ಲಿ ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರು. ಕೊನೆಗೂ ಬಾದುಷಾ ಮನವೊಲಿಸೋದಲ್ಲಿ ಕಲರ್ಸ್ ಕನ್ನಡ ಟೀಮ್ ಸಕ್ಸಸ್ ಆಗಿದೆ. ನಿರೂಪಣೆಯನ್ನ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಅಭಿನಯ ಚಕ್ರವರ್ತಿ. ಸುದೀಪ್ ನಿರೂಪಣೆಯನ್ನ ಮಾಡ್ತಾರೆ, ಆದ್ರೆ ಕಂಡೀಷನ್ಸ್ಗೆ ಓಕೆ ಅಂದ್ರೆ ಮಾತ್ರ. ಕಿಚ್ಚನ ಕಂಡೀಷನ್ಸ್ಗೆ ಓಕೆ ಅಂತ ಹೇಳಿದೆ ಕಲರ್ಸ್ ಕನ್ನಡ ಟೀಮ್. ಕಿಚ್ಚ ಸುದೀಪ್ ಅವರು ಇಲ್ಲಿವರೆಗೂ ಕೂಡ ಸತತವಾಗಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವಂತಹ ಬಿಗ್ ಬಾಸ್ ಪ್ರತಿ ಸೀಸನ್ ನಲ್ಲೂ ಕೂಡ ಅವರೇ ನಿರೂಪಕರಾಗಿ ಹೋಸ್ಟ್ ಮಾಡ್ತಾ ಇದ್ರು. ಆದ್ರೆ ಕಳೆದ ಬಾರಿ ಇದು ನನ್ನ ಕೊನೆಯ ಸೀಸನ್, ಮಾಡಲ್ಲ ಅನ್ನೋದಾಗ ಒಂದು ಹೇಳಿಕೆ ಕೊಟ್ಟಿರ್ತಾರೆ, ಪೋಸ್ಟ್ ಅನ್ನ ಮಾಡಿರ್ತಾರೆ. ಆ ಮೂಲಕವಾಗಿ ಹಲವು ಪ್ರಶ್ನೆ ಇರುತ್ತೆ, ಮುಂದೆ ಯಾರು ಬರ್ತಾರೆ, ಏನಾಗುತ್ತೆ, ಆ ಸ್ಥಾನವನ್ನು ತುಂಬೋದಕ್ಕಾಗತ್ತಾ ಅನ್ನೋ ಪ್ರಶ್ನೆಗಳಿತ್ತು. ಅದರ ನಡುವೆ ಈಗ ಕಲರ್ಸ್ ಕನ್ನಡ ಟೀಮ್ ಕಿಚ್ಚ ಸುದೀಪ್ ಅವರ ಮನವೊಲಿಸೋದ್ರಲ್ಲಿ ಸಕ್ಸಸ್ ಆಗಿದೆ. ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ಸೀಸನ್ 12ಕ್ಕೂ ಕೂಡ ಅವರೇ ಹೋಸ್ಟ್ ಆಗಿ ನಿರೂಪಕನಾಗಿ ಮುಂದುವರಿತಾರೆ. ಬಟ್ ಆದ್ರೆ ಒಂದಿಷ್ಟು ಕಂಡೀಷನ್ಸ್ ಗಳನ್ನ ಇಟ್ಟಿದಾರಂತೆ. ಇದಕ್ಕೆ ನೀವು ಓಕೆ ಅಂದ್ರೆ ಮಾತ್ರ ನಾನು ನಿರೂಪಕನಾಗಿ ಮುಂದುವರಿತೀನಿ ಅನ್ನೋದಾಗಿ ಕಿಚ್ಚ ಸುದೀಪ್ ಅವರು, ಅಭಿನಯ ಚಕ್ರವರ್ತಿ ಇವೆಲ್ಲ ಕಂಡೀಷನ್ಸ್ ಗಳನ್ನ ಇಟ್ಟಿದ್ರಂತೆ. ಆ ಕಂಡೀಷನ್ಸ್ಗೆ ಕೊನೆಗೂ ಕೂಡ ಕಲರ್ಸ್ ಕನ್ನಡ ಟೀಮ್ ಕಿಚ್ಚ ಸುದೀಪ್ ಅವರ ಕಂಡೀಷನ್ಸ್ಗೆ ಓಕೆ ಅಂತ, ಜೊತೆಲಿ ಅವರು ಮನವೊಲಿಸೋದ್ರಲ್ಲೂ ಕೂಡ ಸಕ್ಸಸ್ ಆಗಿ ಈಗ ಓಕೆ ಆಗಿನೇ ಮತ್ತೆ ಬಿಗ್ ಬಾಸ್ ಮನೆಯ ಬಿಗ್ ಬಾಸ್ ಆಗಿ ನಿರೂಪಕರಾಗಿ ಕಿಚ್ಚ ಸುದೀಪ್ ಅವರೇ ಮುಂದುವರಿತಾರೆ.
ದೊಡ್ಡ ಮಟ್ಟದ ಜನಪ್ರಿಯತೆಯನ್ನ ಹೊಂದಿರುವಂತ ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್. ಆರಂಭದಿಂದ ಇಲ್ಲಿವರೆಗೂ ಕೂಡ ಕಿಚ್ಚ ಸುದೀಪ್ ಅವರೇ ಕಾರ್ಯಕ್ರಮವನ್ನ ನಿರೂಪಣೆ ಮಾಡ್ಕೊಂಡು ಬಂದಿದ್ರು. ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಸದ್ದು ಮಾಡಿತ್ತು. ಈಗ ಮತ್ತೆ ಬಿಗ್ ಬಾಸ್ ನಲ್ಲಿ ಹೊಸ ನಿರೂಪಕರು ಯಾರು ಬರ್ತಾರೆ ಅನ್ನೋ ಪ್ರಶ್ನೆ ಇತ್ತು, ಬಟ್ ಅದಕ್ಕೆ ಬ್ರೇಕ್ ಬಿದ್ದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಕೀರ್ತಿ, ಕನ್ನಡದ ಖ್ಯಾತ ರಿಯಾಲಿಟಿ ಶೋ ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವರು ಈ ಬಾರಿ ಸೀಸನ್ ಅಲ್ಲಿ ಇರ್ತಾರಾ ಇಲ್ವಾ ಅನ್ನೋ ಹಲವು ಪ್ರಶ್ನೆಗಳಿತ್ತು. ಬಟ್ ಈಗ ಕಲರ್ಸ್ ಕನ್ನಡ ಟೀಮ್ ಯಾವ ರೀತಿಯಾಗಿ ಮನವೊಲಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ, ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಅಖಿಲೇಶ್, ಈಗಾಗಲೇ ನಾವು ನೋಡ್ಬೋದು ಕಳೆದ ಬಾರಿ ಸೀಸನ್ ಬಿಗ್ ಬಾಸ್ ಸೀಸನ್ 11 ಏನಿತ್ತು ಅಲ್ಲಿವರೆಗೂ ಸಹ ಇನ್ನೇನು ಫಿನಾಲೆ ಕೂಡ ರೀಚ್ ಆಗಿರಲಿಲ್ಲ. ಅಂತ ಸಂದರ್ಭದಲ್ಲಿ ಬಾದ್ಶಾ ಕಿಚ್ಚ ಸುದೀಪ್ ಅವರು ಕ್ವಿಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ ಕನ್ನಡವನ್ನು. ಮುಂದಿನ ಸೀಸನ್ನಿಂದ ನಡೆಸ್ಕೊಡೋದಿಲ್ಲ, ಅವರು ಹೋಸ್ಟ್ ಆಗಿ ಇರೋದಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಇನ್ನು ಈ ಕುರಿತು ಕಿಚ್ಚ ಸುದೀಪ್ ಅವರು ಸಹ ಅಧಿಕೃತವಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಕೂಡ ಮಾಡಿದ್ರು. ಇದೇ ನನ್ನ ಕೊನೆಯ ನಿರೂಪಣೆ, ಅದರಲ್ಲೂ ಬಿಗ್ ಬಾಸ್ ಅನ್ನುವಂಥದ್ದು ಅವ್ರು ಹೇಳಿದರು. ಸಾಕಷ್ಟು ಬೇಸರದ ಸಂಗತಿ ಅನ್ನುವಂಥದ್ದು, ಸಾಕಷ್ಟು ಕಂಟೆಸ್ಟೆಂಟ್ಸ್ ಇರ್ಬೋದು ಬಿಗ್ ಬಾಸ್ ಸೀಸನ್ 1ರಿಂದ ಅಂದರೆ 2013ರಲ್ಲಿ ಶುರುವಾಗಿದ್ದಂತಹ ಬಿಗ್ ಬಾಸ್ ಸೀಸನ್ 1ನಿಂದ ಹಿಡಿದು ಸೀಸನ್ 11ವರೆಗೂ ಕಂಟೆಸ್ಟೆಂಟ್ಸ್ ಯಾರ್ಯಾರಿದ್ರು ಎಲ್ಲರೂ ಸಹ ಬೇಸರವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಟ್ವೀಟ್ ಕೂಡ ಮಾಡಿದ್ರು, ಕಿಚ್ಚ ಸುದೀಪ್ ಅವರು ಇಲ್ಲದೆ ನಾವು ಬಿಗ್ ಬಾಸ್ನ ನೋಡೋದಿಲ್ಲ, ನಾವು ಇರೋ ಕಂಟೆಸ್ಟೆಂಟ್ಸ್ ಆಗಿ ಇಷ್ಟು ವರ್ಷ ಆ ಸೀಸನ್ನಲ್ಲಿ ಇದ್ವಲ್ಲ, ಸೊ ನಾವು ಲಕ್ಕಿ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ರು. ಅದರಲ್ಲೂ ಸಹ ಸುದೀಪ್ ಅವರ ಅಭಿಮಾನಿಗಳು, ಅವರ ಜೊತೆಗೆ ಬಿಗ್ ಬಾಸ್ ಸಿನಿ ಪ್ರಿಯರು ಎಲ್ಲರೂ ಇರಬಹುದು, ಎಲ್ಲರೂ ಹೇಳ್ತಾ ಇದ್ರು ಸುದೀಪ್ ಅವ್ರು ಇಲ್ಲದೆ ನಾವು ಈ ಒಂದು ಶೋ ನೋಡೋಕ್ಕೆ ಇಷ್ಟಪಡೋದಿಲ್ಲ. ಬಿಗ್ ಬಾಸ್ ಸೀಸನ್ ಮುಂದಿನ 12 ಏನು ಬರುತ್ತೆ ಅದರಲ್ಲಿ ಸುದೀಪ್ ಅವ್ರು ಇರಲೇಬೇಕು, ಅವರ ಸ್ಥಾನವನ್ನು ಬೇರೆಯವರು ತುಂಬೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಮಾತನ್ನ ಹೇಳ್ತಾ ಇದ್ರು. ಆದರೆ ಕೊನೆಗೂ ಬಿಗ್ ಬಾಸ್ ಸೀಸನ್ 12 ಏನು ಬರ್ತಾ ಇದೆ ಅದರಲ್ಲಿ ಸುದೀಪ್ ಅವರು ಇರುವಂಥ ಹೋಸ್ಟ್ ಆಗಿ ಇರುವಂತಹ ಎಲ್ಲ ಲಕ್ಷಣಗಳು ಈಗ ಕಾಣಿಸ್ತಿರುವಂಥದ್ದು. ಅದರಲ್ಲೂ ಸಹ ಕಲರ್ಸ್ ಟೀಮ್ ಅವರು ಎಲ್ಲೋ ಒಂದು ಕಡೆ ಮನವೊಲಿಸಿದ್ದಾರೆ ಅಂತಲೇ ಹೇಳ್ಬೋದು ಸುದೀಪ್ ಅವ್ರದ್ದು. ಈ ಹಿಂದೆ ಸಹ ಸಾಕಷ್ಟು ಸುದ್ದಿಗೋಷ್ಠಿಗಳಲ್ಲಿ ಕಿಚ್ಚ ಸುದೀಪ್ ಅವರು ಸಹ ಮಾತನಾಡಿದ್ರು, ಎಲ್ಲೋ ಈ ಬಾರಿ ನಾನು ಕ್ವಿಟ್ ಮಾಡ್ತಾ ಇದ್ದೀನಿ, ಕಾರಣಗಳನ್ನು ಕೇಳಕ್ಕೆ ಹೋಗಬೇಡಿ, ಇಟ್ಸ್ ಅ ಪರ್ಸನಲ್ ಅನ್ನುವಂಥದ್ದನ್ನು ಅವ್ರು ಹೇಳ್ಕೊಂಡಿದ್ರು. ಆದರೆ ಇದಾದಮೇಲೆ ಈಗ ಸೀಸನ್ 12ಗೆ ಅವರೇ ನಿರೂಪಣೆ ಮಾಡೋದು ಖಚಿತ ಅನ್ನುವಂಥ ಸುದ್ದಿ ಈಗ ಗ್ಯಾಂಚಿ ನ್ಯೂಸ್ ಬ್ರೇಕ್ ಮಾಡಿರುವಂಥದ್ದು. ಇದರ ಅಧಿಕೃತ ಘೋಷಣೆಯನ್ನು ಕಲರ್ಸ್ ಕನ್ನಡ ಜುಲೈನಲ್ಲಿ ಅವರು ರಿವೀಲ್ ಮಾಡ್ಬೋದು. ಆದರೆ ಆಗಸ್ಟ್ನಲ್ಲಿ ಬಿಗ್ ಬಾಸ್ ಸೀಸನ್ 12 ಬರುತ್ತೆ ಅನ್ನುವಂಥದ್ದು ಎಲ್ಲ ಲಕ್ಷಣಗಳು ಸಹ ಇಲ್ಲಿ ಕಾಣ್ತಾ ಇರುವಂಥದ್ದು. ಅದರಲ್ಲೂ ಸಹ ಈ ಸೀಸನ್ ಅವರು ಹೋಸ್ಟ್ ಮಾಡೋದಕ್ಕೆ ಒಪ್ಕೊಂಡಿರುವಂಥದ್ದು ಒಂದಷ್ಟು ಕಂಡೀಷನ್ಸ್ಗಳನ್ನು ಅಪ್ಲೈ ಮಾಡಿರುವಂಥದ್ದು.